ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಪಾಂಡವಪುರ ಪಟ್ಟಣದಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಜಿರವರ ಜಯಂತಿಯ ಪ್ರಯುಕ್ತ ಪಾಂಡವಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಚ್ ತ್ಯಾಗರಾಜ್ ರವರ ನೇತೃತ್ವದಲ್ಲಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯರವರ ಅಧ್ಯಕ್ಷತೆಯಲ್ಲಿ ಗಾಂಧಿ ನಡಿಗೆ ಕಾರ್ಯಕ್ರಮ ಜರುಗಿತು. ಏನು 155ನೇ ವರ್ಷದ ಹುಟ್ಟುಹಬ್ಬ ಅಂಗವಾಗಿ ಗಾಂಧಿ ಜಯಂತಿ ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ಗಾಂಧಿ ಜಯಂತಿ ಶುಭಾಶಯಗಳು. ಗಾಂಧೀಜಿಯವರು ಅನೇಕ ನಮಗೆಲ್ಲ ಮಾರ್ಗದರ್ಶಕರಾಗಿ ಅವರು ಅವ್ರ ಜೀವನನ ನಡೆಸ್ಕೊಂಡು ಬಂದಿರೋಂಥದ್ದು ನಮಗೆಲ್ಲರಿಗೂ ಗೊತ್ತಿರೋಂಥ ವಿಷಯಗಳು. ಅದಕ್ಕೆ ನನಗೆ ಪರ್ಸನಲಿ ಬೇಕಾಗಿದ್ದಂಥ ಬಿ ದ ಚೇಂಜ್ ಯು ವಾಂಟ್ ಟು ಸಿ ಇತ್ತು. ಅವ್ರೇನು ಹೇಳಿದ್ರು, ಯಾವುದೇ ಬದಲಾವಣೆ ತರಬೇಕಾದ್ರೆ ಮೊದಲು ನೀನು ಬದಲಾಗಬೇಕು. ಅದನ್ನು ದಯವಿಟ್ಟು ಎಲ್ಲರೂ ಅಳವಡಿಸ್ಕೊಳ್ಬೇಕು. ಇದೊಂದೇ ದಿನ ಗಾಂಧಿ ಜಯಂತಿ ದಿನ ಮಾತ್ರ ಜ್ಞಾಪಿಸ್ಕೊಳ್ಳೋಕ್ಕಾಗಲ್ಲ. ಅವರ ಕೊಡುಗೆ ಅಪಾರ ಐತೆ. ಅಹಿಂಸೆ ಮೂಲಕ ಯಾವ ಥರ ಗೆಲ್ಬೋದು ಅನ್ನೋದನ್ನು ನಡೆದು ತೋರಿಸ್ಕೊಟ್ಟಿದ್ದಾರೆ. ಈ ಅಂಶಗಳನ್ನು ಏನು ಗಾಂಧೀಜಿಯವರು ನಡೆದು ತೋರಿಸಿದ್ದಾರೆ ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಮತ್ತು ನಮ್ಮ ಮಕ್ಕಳುಗಳಿಗೆ ಹೇಳ್ಕೊಟ್ಟು ಅವ್ರಗಳಿಗೂ ಆ ಒಂದು ನಡೆಯಲ್ಲಿ ನಡ್ಕೊಂಡು ಹೋಗೋಕ್ಕೆ ಮಾರ್ಗದರ್ಶನ ಕೊಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಗಾಂಧೀಜಿ ಶುಭಾಶಯಗಳು. ವಲ್ಲಭಾಯ್ ಪಟೇಲ್ ಕಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಕಿ ನೆಹರು ಕಿ ನೆಹರು ಕಿ. ಇದು ಮಹಾತ್ಮ ಗಾಂಧಿಯ ಸ್ವಚ್ಛತಾ ನಡಿಗೆ बोलो भारत माता की बोलो भारत माता की गांधी जी की गांधी जी की गांधी जी की. कांग्रेस पक्ष के लाल बहादुर शास्त्री के लाल बहादुर शास्त्री के भारत माता की भारत माता की लाल बहादुर शास्त्री की लाल बहादुर शास्त्री की गांधी जी की गांधी जी की गांधी जी की. ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಇದು ವಿಶೇಷ ದಿನವಾಗಿದೆ. ನಮ್ಮ ಕರ್ನಾಟಕ ರಾಜ್ಯ ಕೆಪಿಸಿಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಜಿಯವರು ಹಾಗೂ ಸಿದ್ದರಾಮಯ್ಯಜಿಯವರು ಇಬ್ಬರು ಸೇರಿ ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಇದನ್ನು ಮಾಡಬೇಕು, ಎಲ್ಲ ಕಡೆನೂ ನೀವು ಪ್ರತಿ ತಾಲೂಕಿನಲ್ಲೂ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಒಂದು ವರ್ಷ ಪೂರ್ತಿ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಮಧ್ಯದಲ್ಲಿ ಯಾವುದು ಒಳ್ಳೊಳ್ಳೆ ದಿನಗಳು ಬಂದಾಗ ನಾವು ಕೆಲವು ಏನು ಅಂದರೆ, ಈಗ ಗಾಂಧೀಜಿಯವ್ರದ್ದು ಸ್ವಚ್ಛತೆ ಬಗ್ಗೆ, ಸತ್ಯದ ಬಗ್ಗೆ ಮತ್ತು ಅಹಿಂಸೆ ಬಗ್ಗೆ ಈ ನುಡಿಗಳನ್ನ ನಾವು ಪಾಲಿಸಬೇಕಾಗಿದೆ. ಆದ್ದರಿಂದ ನಾವು ಪಂಚಾಯಿತಿ ವಾರಲ್ಲಾಗ್ಬೋದು, ತಾಲೂಕ್ ಪಂಚಾಯಿತಿ ವಾರಲ್ಲಾಗ್ಬೋದು, ಜಿಲ್ಲಾ ಪಂಚಾಯಿತಿ ವಾರಲ್ಲಾಗ್ಬೋದು, ತಾಲೂಕಲ್ಲಾಗ್ಬೋದು, ಎಲ್ಲ ಕಡೆನೂ ನಾವು ಇದನ್ನು ಎಲ್ಲ ಜನಗಳಿಗೂ ಮನಮುಟ್ಟಿಸಿ ಇದ್ರ ಬಗ್ಗೆ ನಾವು ಅವೇರ್ನೆಸ್ನ ತರ್ತೀವಿ. ಹಾಗೆ ನಮ್ಮ ಎಲ್ಲ ಕಾರ್ಯಕರ್ತರು ಇದರಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಎಲ್ಲ ಸರ್ವಪಕ್ಷದವರು ಸೇರಿ ಮಾಡಬೇಕು ಅಂತಲೇ ಇದ್ದೀವಿ ಇದನ್ನು. ಆದ್ದರಿಂದ ಎಲ್ಲರೂ ಕೈ ಜೋಡಿಸ್ತಾರೆ ಅಂತ ನಾವು ನಂಬಿದ್ದೇವೆ. ನಾವು MLA ಅವರು ಸಹ ಇದಕ್ಕೆ ಕೈ ಜೋಡಿಸ್ತಾರೆ. ಎಲ್ಲ ರೀತಿ ನಾವು ಏನಾದ್ರು ಒಂದು ಒಳ್ಳೊಳ್ಳೆ ಕಾರ್ಯಗಳು ಸ್ವಚ್ಛತೆ ಬಗ್ಗೆ ಮೇಯ್ನಾಗಿ ನಾವು ಏನು ಅಂದರೆ, ಈಗ ನೋಡ್ತಿದ್ದೀರಿ, ಈಗ ಹಳ್ಳಿಗಳಲ್ಲಿ ಕಾಯಿಲೆ ಕಸಲೆಗಳು ಬರ್ತಾನೆ ಇದೆ. ಈಗ ಡೆಂಗ್ಯೂ ಆಗ್ಬೋದು, ಇದಾಗ್ಬೋದು. ಅಲ್ಲಿ ನಾವು ಮೊದಲು ಮೇಯ್ನಾಗಿ ನೋಡಿ, ಆಗಲೇ ಗಾಂಧೀಜಿಯವರು ಸ್ವಚ್ಛತೆ ಬಗ್ಗೆ ಮೊದಲೇ ಅರಿವು ಮೂಡಿಸಿದ್ರು. ಅದನ್ನು ಈಗ ನಾವು ಪುನಃ ಮೂಡಿಸ್ಬೇಕಾದಂಥ ಪ್ರಸಂಗ ಬಂದಿದೆ. ಮೊದಲು ನಾವು ಈಗ ಪಂಚಾಯಿತಿಲಿ ಚರಂಡಿಗಳಾಗ್ಬೋದು, ಕೆರೆಗಳಲ್ಲಾಗ್ಬೋದು, ಈ ನೀರು ನಿಂತಿರೋ ಕಡೆ ಇದರಲ್ಲಾಗ್ಬೋದು, ಸೊಳ್ಳೆಗಳು ಬರದಾಗೆ ಯಾವ ರೀತಿ ಇದು ಮಾಡಬೇಕು ಅನ್ನೋದನ್ನು ನಾವು ಇದನ್ನೆಲ್ಲ ಮಾಡಬೇಕು ಅಂದಾಗ ಎಲ್ಲ ಸ್ಕೂಲು ಕಾಲೇಜ್ಗಳಿಂದನೂ NSS ಕ್ಯಾಂಪ್ ಅಂತ ಮಾಡ್ತಾಯಿದ್ದಾರೆ. ಅವ್ರನ್ನೆಲ್ಲನೂ ಜೊತೆಗೂಡಿ ಎಲ್ಲನೂ ಕರ್ಕೊಂಡೋಗಿ ನಾವು ಇವೆಲ್ಲನೂ ಮಾಡಬೇಕು ಅಂತಿದ್ದೀವಿ. ಇದಕ್ಕೆ ಎಲ್ಲರದ್ದು ಸಹಕಾರ ಬೇಕು. ಗಾಂಧೀಜಿಯವರ ತತ್ವಗಳನ್ನ ನಾವು ಪಾಲಿಸ್ತೇವೆ. ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸಹ ಬಡತನದಿಂದ ಬಂದಂಥ ನಾಯಕರು. ಅವರು ಸಹ ಏನು ಅವರು ನಮಗೆ ಬುನಾದಿ ಹಾಕ್ಕೊಟ್ಟಿದ್ದಾರೆ ಮೊದಲಿಂದನೂ, ಅದನ್ನು ನಾವು ಪಾಲಿಸ್ಕೊಂಡು ಹೋಗ್ತೇವೆ. ಇನ್ನು ಮುಂದೆನೂ ಸಹ ನಾವು ಇದನ್ನು ನಮ್ಮ ತಾಲೂಕಿನಲ್ಲಿ ಎಲ್ಲ ತಾಲೂಕಿನಲ್ಲೂ ಮಾಡ್ತಾ ಇದ್ದಾರೆ. ಆಗ ನಮ್ಮ ತಾಲೂಕಿನಲ್ಲಿ ಹೆಚ್ಚಾಗಿ ನಾವು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವೆ.